ತಪ್ಪಭಿಪ್ರಾಯ ಏನಪ್ಪ ಜನಗಳೇ ಅಂತಂದರೆ, ನೀರು ಯಥೇಚ್ಛ ಕುಡಿದ್ಬಿಟ್ರೆ ಕಿಡ್ನಿ ಆರೋಗ್ಯಕರವಾಗುತ್ತೆ, ಏನು ಸಮಸ್ಯೆ ಬರಲ್ಲ ಅಂತ. ಅದು ನಿಜ, ಆದರೆ ಅರ್ಧ ನಿಜ, ಆಫ್ ಟ್ರೂತ್ ಅಂತೀವಿ. ಯಾಕಂದ್ರೆ ನೀರು ಚೆನ್ನಾಗಿ ಕುಡಿದಷ್ಟು ಒಂದಲ್ಲಿ ಹೋಗುತ್ತಲ್ಲ ಜನತಲೆ, ಅಂದರೆ ಆ ಒಂದೇ ಚೆನ್ನಾಗಿ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಅರ್ಥ. ಅದು ಆಫ್ ಟ್ರೂತ್. ಇನ್ನು ಆಫ್ ಟ್ರೂತ್ ಅಂದರೆ ಕೆಲವು ಆಹಾರ ಪದಾರ್ಥಗಳು, ಕೆಲವು ಕಿಡ್ನಿಗೆ ಮಾರಕವಾದಂಥ ಆಹಾರ ಪದಾರ್ಥಗಳು, ಕೆಲವು ಕಿಡ್ನಿಗೆ ಪೂರಕವಾದಂಥ, ಕಿಡ್ನಿ ಆರೋಗ್ಯಕ್ಕೆ ಒಳ್ಳೆ ಮಾಡುವಂಥ ಆಹಾರ ಪದಾರ್ಥಗಳು 5 ಇದ್ದಾವೆ. ಅವು ಯಾವುದು ಅಂತ ಪೂರ್ತಿ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಬರೀ ನೀರು ಒಂದಿಂದನೇ ನಿಮ್ಮ ಕಿಡ್ನಿ ಆರೋಗ್ಯ ಸರಿ ಹೋಗಲ್ಲ, ನೆನ್ಪಿಟ್ಕೊಳ್ಳಿ. ಈಗ ಕಿಡ್ನಿ ಏನಿದೆಯಲ್ಲ, ಮೂತ್ರಪಿಂಡ, ನೀವು ಈ ಥರ ಹಂಗೆ ಈ ಥರ ಹಿಡ್ಕೊಂಡ್ರೆ ಇಲ್ಲಿ ಸಬ್ಕಾರ್ನರ್ ಇರೋದಿಲ್ಲ, ಅಲ್ಲಿ ನಿಮಗೆ ಮೂತ್ರಪಿಂಡ ಇರುವಂಥದ್ದು ಕಿಡ್ನಿ. ಸೊ ಕಿಡ್ನಿ 24 ಅವರ್ಸ್ ಕೆಲಸ ಮಾಡ್ತಾ ಇರುತ್ತೆ. ಇನ್ನೊಂದು ಆರ್ಗನ್ ಯಾವುದೇ 24 ಅವರ್ಸ್ ಕೆಲಸ ಮಾಡಿ, ನಿಮ್ಮ ಹಾರ್ಟ್. ನೀವು ಹೊಟ್ಟೆ ತಾಯಿ ಗರ್ಭದಲ್ಲಿರುವಾಗಲೇ ಹಾರ್ಟ್ ಕೂಡ ಕೆಲಸ ಮಾಡೋದು ಶುರು ಮಾಡುತ್ತೆ. ಹಾಗೆ ಹಾರ್ಟ್ ಬಗ್ಗೆ ಹೆಚ್ಚಿನ ಗಮನ ಕೊಡಿ, ಬುದ್ಧಿವಂತರಾಗಿ. ಅದೇ ರೀತಿ ಕಿಡ್ನಿ ಕೂಡ ಬಗ್ಗೆ ಹಾರ್ಟ್ ಗೊತ್ತಿಲ್ಲ, ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಸತ್ತೋಗ್ಬಿಟ್ರಂತೆ, ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಹೋಗ್ಬಿಟ್ರಂತೆ. ನಮ್ಮ ಪುನೀತ್ ರಾಜ್ಕುಮಾರ್ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಅದನ್ನೆಲ್ಲ ಚೆನ್ನಾಗಿ ಯೋಚನೆ ಮಾಡ್ತಾರೆ, ಜನಕ್ಕೆ ತಲೆಗೆ ಹೋಗ್ತಾರೆ. ಕಿಡ್ನಿ ಅಟ್ಯಾಕ್ ಅಂತ ಆಗಲ್ಲ, ಸಡನ್ ಸಾಯಲ್ಲ ಕಿಡ್ನಿ ಪ್ರಾಬ್ಲಮ್ದ. ಕ್ರಾನಿಕ್ ನಿಧಾನ ಸ್ವಲ್ಪ ಸಾಯ್ತಾ ಸೋತಾರೆ. ಮತ್ತು ಯಾರು ಹೇಳ್ಕೊಳ್ಳಲ್ಲ ಕಿಡ್ನಿ ಪ್ರಾಬ್ಲಮ್ ಅಂತ. ಭಾಳ ಹಿಂಸೆ, ಡಯಾಲಿಸಿಸ್ ಮಾಡೋರು ನೀವು ನೋಡ್ಕೋಬೇಕು. ವಾರಕ್ಕೆ 2 ಸರಿ 3 ಸರಿ ಡಯಾಲಿಸಿಸ್ ಮಾಡ್ತಿರ್ತಾರೆ. ನೀರು ಜಾಸ್ತಿ ಕುಡಿಯೋಂಗಿಲ್ಲ, ತೂಕ ಹಾಕಿ ಆಹಾರ ಪದಾರ್ಥ ಹೋಗಬೇಕು, ತೂಕ ಹಾಕಿ ಮಾತ್ರೆಗಳು ನುಂಗಬೇಕು, ಎಷ್ಟೊಂದು 12 ಮಾತ್ರೆ ನುಂಗಬೇಕು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಖಂಡಿತ ಪೂರ್ತಿ ವಿಡಿಯೋ ನೋಡಿ. ನಿಮ್ಮ ಮೂತ್ರ ಏನಿದೆಯಲ್ಲ, ಮೂತ್ರ ಪಿಂಡ, ಕಿಡ್ನಿನ ಹೆಲ್ತಿಯಾಗಿ ನೋಡ್ಕೊಳ್ಳಿ. ನಾನು ಹೇಳ್ದಂಗೆ ಕಿಡ್ನಿ 24 ಅವರ್ಸ್ ಫಿಲ್ಟರ್ ಮಾಡ್ತಾ ಇರುತ್ತೆ. ನೀವು ಏನು ತಿಂತೀರಾ, ಏನು ಕುಡಿತೀರಾ, ಎಲ್ಲ ಕಿಡ್ನಿ ಮುಖಾಂತರ ಹೋಗ್ಬೇಕಾಗ್ತದೆ. ಸೊ ಹಾಗಾಗಿ ತಿನ್ನೋದ್ರ ಬಗ್ಗೆ ಗಮನ ಚೆನ್ನಾಗಿರಲಿ. ಯಾಕೆಂತಂದರೆ ನಿಮ್ಗೆ ಗೊತ್ತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಊಟ ಬಲ್ಲವನಿಗೆ ಏನಿಲ್ಲ, ರೋಗ ಇಲ್ಲ. ಕಿಡ್ನಿ ರೋಗ ನಿಮ್ಗೆ ಬರ್ಬಾರ್ದಂದರೆ ಹೇಳುವಂಥ 5 ಆಹಾರ ಪದಾರ್ಥಗಳ ಬಗ್ಗೆ ಗಮನ ಇಟ್ಟು ಕೇಳಿ. ಪೂರ್ತಿ 8 ತನಕ ವಿಡಿಯೋ ನೋಡಿ.